ಆಯೋಗದವರು ಅಫಿಡವಿಟ್ಗೆ ಸಿಗ್ನೇಚರ್ ಹಾಕಲೇಬೇಕು ಅನ್ನೋ ಚಾಲೆಂಜ್ ಅನ್ನು ಮೇಡಮ್ BJPಯವರು ಒಂದು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಗೊತ್ತಿಲ್ಲದೆ ಇರೋ ವಿಚಾರ ಏನು ಅಂದರೆ, ನೆನ್ನೆ BJPಯವರು ಯಾರೋ ಪಾಪ ಮಾಜಿ ಮಂತ್ರಿಗಳು ಕೋರ್ಟ್ಗೆ ಹೋಗ್ಬೇಕಲ್ಲ, ಇವ್ರು ಯಾಕೆ ಸ್ಟ್ರೈಕ್ ಮಾಡ್ತಿದ್ದಾರೆ ಅಂತ ಕೇಳಿದ್ರು. ಅವರು ಮಾಜಿ ಮಂತ್ರಿಗಳಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಸರ್ ಸಂವಿಧಾನದ ಬುಕ್ಕು ನಿಮ್ಮ ಮನೆಗೆ ಕೊರಿಯರ್ ಮಾಡ್ತೀನಿ ನೀವು ಅಡ್ರೆಸ್ ಕೊಟ್ಟರೆ. ಯಾಕೆಂದರೆ ಮನೆ ನೆನಪಿಳ್ಕೊಳ್ಳೋ ಅಂಥ ಅಚೀವರ್ ನೀವಲ್ಲ, ನಿಮ್ಮ ಅಡ್ರೆಸ್ ಕೂಡ ನಮಗೆ ಗೊತ್ತಿಲ್ಲ. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಆರ್ಟಿಕಲ್ 323 ಹೇಳುತ್ತೆ ಎಲೆಕ್ಷನ್ ಕಮಿಷನ್ ಇಂಡಿಪೆಂಡೆಂಟ್ ಬಾಡಿ ಅಂತ. ಆರ್ಟಿಕಲ್ 324 ಹೇಳುತ್ತೆ ವೋಟರ್ ಕಾರ್ಡ್ ಕೊಡುವಾಗ ಜಾತಿ ಭೇದ ಭಾವ ನೋಡಬಾರ್ದು ಅಂತ. ಆರ್ಟಿಕಲ್ 325 ಹೇಳುತ್ತೆ 18 ವರ್ಷ ಮೇಲ್ಪಟ್ಟವ್ರಿಗೆ ವೋಟ್ ಹಾಕೋ ರೈಟ್ಸ್ ಕೊಡಬೇಕು ಅಂತ. 326, 327, 328 ಲೋಕಸಭೆ ರಾಜ್ಯಸಭೆ ಇದು ಸ್ಟೇಟ್ ಅಸೆಂಬ್ಲಿ ಬಗ್ಗೆ ಮಾತಾಡುತ್ತೆ. ಆರ್ಟಿಕಲ್ 329ನ ಗೂಗಲ್ ಮಾಡಬೇಕು. ಆರ್ಟಿಕಲ್ 329 ಏನು ಹೇಳುತ್ತೆ ಗೊತ್ತಾ ಸಂವಿಧಾನದಲ್ಲಿ? BJPಯವ್ರು ಕೇಳಿಸ್ಕೋಬೇಕು. ಆರ್ಟಿಕಲ್ 329 ಎಲೆಕ್ಷನ್ ವಿಚಾರಕ್ಕೆ ಕೋರ್ಟು ಹಸ್ತಕ್ಷೇಪ ಮಾಡಬಾರದು ಅಂತೂ ಸಂವಿಧಾನದಲ್ಲಿ ಹೇಳಿದೆ. ನಾವು ಕೋರ್ಟ್ಗೆ ಹೋಗಿ ನ್ಯಾಯ ಕೇಳೋಕ್ಕಾಗಲ್ಲ, ಆ ಕಾರಣಕ್ಕೆ ಎಲೆಕ್ಷನ್ ಕಮಿಷನ್ ಹತ್ರ ಹೋಗ್ತಿದ್ವಿ, ಅದಕ್ಕೆ ಸ್ಟ್ರೈಕ್ ಮಾಡ್ತಿದ್ದೀವಿ. ಪಿಟಿಷನ್ ನೋಡಿ, ನೀವು ನೋಡಿ ಆರ್ಟಿಕಲ್ 329 ಸಬ್ ಕ್ಲಾಸ್ ಎ ಸಬ್ ಕ್ಲಾಸ್ ಬಿ ನೋಡಿ ಸರ್, ಓನ್ಲಿ ಪಿಟಿಷನ್ಸ್ ಅಲೋ ಮಾಡ್ತಾರೆ. ನೀವು ಬೇಕು ಅಂದರೆ ಇದು ಕರೆಕ್ಟಾಗಿ ಆರ್ಟಿಕಲ್ 329 ಓದಿ ನೋಡಿ. ನಮಗೆ ಎಲೆಕ್ಷನ್ ಕಮಿಷನ್ ಅಪ್ರೋಚ್ ಆದರೆ ಅದೊಂದು ಇಂಡಿಪೆಂಡೆಂಟ್ ಬಾಡಿ, ಅಲ್ಲೇ ನ್ಯಾಯ ಸಿಗುತ್ತೆ ಅಂತ ನಾವು ಸ್ಟ್ರೈಕ್ ಮಾಡ್ತಿದ್ವಿ, ಅವ್ರನ್ನ ಪ್ರಶ್ನೆ ಮಾಡ್ತಿದ್ವಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.